ತಮಗೆ ಶೋತಮ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜಿನ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ಒಂದು ಅರ್ಜಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ಅಡಿಯಲ್ಲಿ 11,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ ಅಂತ ಹಿಂದಿನ ಹಳೆ ವಿಡಿಯೋದಲ್ಲಿ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸುಮಾರು ಜನ ಅದರಲ್ಲಿ ಕಾಮೆಂಟ್ ಮಾಡಿದ್ರಿ, ನಮಗೆ ಅಪ್ಲಿಕೇಶನ್ ಅರ್ಜಿನ ಹೇಗೆ ನಾವೇ ಸಲ್ಲಿಸಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂಡ್ ಮೇನ್ ಮುಖ್ಯವಾಗಿರುವಂಥ ಕಂಡೀಷನ್ಸ್ ಏನೇನಿದೆ, ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡಬಹುದು ಎಲ್ಲವನ್ನೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ಏನು ಮಾಡಿಸೋದಿರುತ್ತೆ ಅದರಲ್ಲಿ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತಪ್ಪು ಮಾಡಿದರೆ ಅಪ್ಲಿಕೇಶನ್ ಫಾರ್ಮು ರಿಜೆಕ್ಟ್ ಆಗುತ್ತೆ. ಹೀಗಾಗಿ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಿಲಪ್ ಮಾಡಿ. ಓಕೆ, ಸೊ ಇನ್ನು ಕೊಟ್ಟಿರುವಂಥ ಮಾಹಿತಿಗೋಸ್ಕರ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ, ಎಂಡಲ್ಲಿ ನೋಡಿದ್ರಲ್ಲ, ಸೊ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದ್ರ ಮರಿಬೇಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂಥ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ 2 ಮಕ್ಕಳಿದ್ದಾರೆ, ಆನ್ಲೈನ್ ಅರ್ಜಿನ ನೀವು ಸಲ್ಲಿಸಬಹುದು. ಇಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೇರವಾಗಿ ಈ ಒಂದು ಅರ್ಜಿನ ಸಲ್ಲಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ 11,000 ರೂಪಾಯಿ ನೀವು ಇಲ್ಲಿ ಪಡಿಬೋದು ಸ್ನೇಹಿತರೆ. ಹಾಗೆಯೇ ಈ ಒಂದು ಅರ್ಜಿನ ಹೇಗೆ ಸಲ್ಲಿಸಬೇಕು ಆ್ಯಂಡ್ ಏನೇನು ಡಾಕ್ಯುಮೆಂಟ್ಗಳು ಬೇಕು ಆ್ಯಂಡ್ ಒಂದೇ ಕುಟುಂಬದಲ್ಲಿ 2 ಮಕ್ಕಳಿದ್ರೆ ಸಾಕಪ್ಪ, ಇಲ್ಲಿ ಯಾವುದೇ ರೀತಿ ಗಂಡೆ ಆಗಿರಬೇಕು ಹೆಣ್ಣೆ ಆಗಿರ್ಬೇಕಂತ ಏನೂ ಇಲ್ಲಂತೆ. ಸೊ ಇಲ್ಲಿ ನೇರವಾಗಿ ನೀವೇನು ಮಾಡ್ಬೋದು ಅಂದರೆ ಕೇವಲ 2 ಮಕ್ಕಳಿದ್ದಾರೆ, ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಅಂತಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋನವ್ರಿಗೆ ಶೇರ್ ಮಾಡಿ ಆ್ಯಂಡ್ ಗೊತ್ತಿಲ್ಲದವ್ರಿಗೂ ಕೂಡ ಹೇಳಿಬಿಟ್ಟು ಈ ಒಂದು ಅರ್ಜಿನ ಸಲ್ಲಿಸಿ ಬೇಗ. ಆ್ಯಂಡ್ ಇಲ್ಲಿ ನೀವು ಹೇಗೆ ಸಲ್ಲಿಸಬೇಕು ಅಂತಂದರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕು. ಓಕೆನಾ. ಮೊಬೈಲಲ್ಲಿ ಹೋದರೆ ನಿಮಗೆ 3 ಡಾಟ್ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೋಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಮೋಡ್ಗೆ ಬನ್ನಿ. ಕಂಪ್ಯೂಟರ್ ಗೂಗಲಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ನೋಡೋದಕ್ಕೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿರ್ತೀವಿ. ಸೊ ಎಮರ್ಜೆನ್ಸಿ ಮತ್ತು ಹೆಲ್ಪ್ ಲೈನ್ ಕೂಡ ನಂಬರ್ ಇರುತ್ತೆ, ನೀವು ಬೇಕು ಅಂದರೆ ಇಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಜಾರಿಯಲ್ಲಿರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ. ಮದುವೆಗೆ 2 ಮಕ್ಕಳಿದ್ದಾರೆ ಅಂತಂದರೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಹತ್ತಿರದಲ್ಲಿರುವಂಥ ಆಶಾ ಅಥವಾ ಅಂಗನವಾಡಿಯವರಿಗೂ ಕೂಡ ನೀವು ಹೋಗ್ಬಿಟ್ಟು ಕೇಳ್ಬೋದು. ಅವರಿಗೂ ಕೂಡ ಇದು ಮಾಹಿತಿ ಇರುತ್ತೆ, ಬಟ್ ಎಲ್ರಿಗೂ ಮಾಹಿತಿ ತಿಳಿಸೋದಿಲ್ಲ. ಕೇಳಿದರೆ ಅವರು ಕೂಡ ಸಂಪೂರ್ಣ ಮಾಹಿತಿನ ಹೇಳ್ತಾರೆ. ಇನ್ನೂರು ಸ್ವಲ್ಪ ಚೆನ್ನಾಗಿ ಒಳ್ಳೆಯವರಿದ್ದಾರೆ, ಒಳ್ಳೆ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ನಿಮಗೆ ಅಪ್ಲೈ ಮಾಡಿ ಕೂಡ ಕೊಡ್ತಾರೆ, ಆ ರೀತಿ ಏನೂ ಇಲ್ಲ. ಬಟ್ ಕೆಲವರು ಅಪ್ಲೈ ಮಾಡಿಕೊಡೋದಿಲ್ಲ. ನಿಶ್ಚಿತವಾಗಿ ನೀವು ಹತ್ತಿರದಲ್ಲಿರುವಂಥ CSC ಸೆಂಟರ್ಗೆ ಹೋಗ್ಬೋದು, ಅಥವಾ ಯಾವುದಾದ್ರೂ ಒಂದು ಕಂಪ್ಯೂಟರ್ ಶಾಪ್ಸ್ ಇರುತ್ತೆ ನೋಡಿ, ಅವರು ಕೂಡ ಹಾಕಿ ಕೊಡ್ತಾರೆ. ಇಲ್ಲಾಂದರೆ ನೀವೇ ಕೂಡ ಹಾಕ್ಬೋದು. ಇದನ್ನು ಹೇಗೆ ಹಾಕ್ಬೇಕಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಅದೇ ರೀತಿನೇ ಹಾಕ್ತಾ ಹೋಗಿ. ಮೊದಲಿಗೆ ನೀವು ಇಲ್ಲಿ ಸಿಟಿಜನ್ ಮೇಲೆ ಲಾಗಿನ್ ಮಾಡಿಕೊಂಡು ನಂತರ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ವೆರಿಫೈ ಮಾಡ್ಕೋಬೇಕಂತ ಇರುತ್ತೆ ಇಲ್ಲಿ. ಸೊ ಮೊಬೈಲ್ ನಂಬರ್ನ ಹಾಕಿದ ಮೇಲೆ ಒಂದು 5 ನಿಮಿಷ ಆದರೂ ವೆಯ್ಟ್ ಮಾಡಿ, ಇಲ್ಲ ಅಂತಂದರೆ ಎರರ್ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡಿ ಆದ ನಂತರ ವೆರಿಫೈ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂತಂದರೆ ಇದು ಎರರ್ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಮೊದಲು ಮೊಬೈಲ್ ನಂಬರ್ ಹಾಕಿ ಒಂದು 5 ನಿಮಿಷ ವೆಯ್ಟ್ ಮಾಡಿ. 5 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ವೆರಿಫೈ ಅಂತ ಬಟನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನದು ಕೇಳುತ್ತೆ. ಡೀಟೇಲ್ಸ್ಗಳು ಏನೇನು ಕೇಳ್ತಾ ಇದೆ, ಇಲ್ಲಿ ನಿಮ್ಮದು ಹೆಸರಾಯಿತು ಮತ್ತು ಸ್ಟೇಟ್ ಆಯಿತು, ಯಾವ ಸ್ಟೇಟಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಯಾವ ಡಿಸ್ಟ್ರಿಕ್ಕಿಂದ ಅಪ್ಲೈ ಮಾಡ್ತಾ ಇದ್ದೀರಿ ನೋಡ್ಕೊಂಬಿಟ್ಟೆಲ್ಲ ಅಪ್ಲೈ ಮಾಡಿ. ರೂರಲ್ ಇದ್ದೀರಾ ಅರ್ಬನ್ ಇದ್ದೀರಾ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ಇಲ್ಲಿ ನಿಮಗೆ ಬ್ಲಾಕ್ ಕೇಳ್ತಾ ಇದೆ, ಯಾವ ಬ್ಲಾಕಿಂದ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ, ವಿಲೇಜು. ಓಕೆ, ವಿಲೇಜ್ ಬಗ್ಗೆ ಕೂಡ ನೀವು ಇಲ್ಲಿ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ವಿತ್ ಬೆನಿಫಿಷರಿ, ಯಾವ ಒಂದು ರಿಲೇಷನ್ ಇದೆ. ಓಕೆ, ಸೊ ಅದನ್ನೆಲ್ಲ ನೋಡ್ಕೊಂಡು ನೀವು ಇಲ್ಲಿ ಸೇಮ್ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಿದೆ ಅದನ್ನೇ ತುಂಬಬೇಕು. ಇಲ್ಲಿ ನೀವೇನಾದರೂ ರೂರಲ್ ಇದ್ದೀರಾ ಅರ್ಬನ್ ಇದ್ದೀರಾ ನೋಡ್ಕೊಳ್ಳಿ. ಸೊ ರೂರಲ್ ಇದ್ದರೆ ರೂರಲ್ ಅಂತ ತುಂಬಿ, ಅರ್ಬನ್ ಇದ್ದರೆ ಅರ್ಬನ್ ಅಂತ ತುಂಬಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ನೀವು ಸೆಲೆಕ್ಟ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರುತ್ತೆ ನಿಮಗೆ, ಅದನ್ನು ಕೂಡ ನೀವು ಬ್ಲಾಕ್ ವೈಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಯಾವ ಹಳ್ಳಿಯಿಂದ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಆ್ಯಂಡ್ ಅದರಲ್ಲೂ ರಿಲೇಷನ್ಶಿಪ್ ಬೆನಿಫಿಷರಿ ಅಂತ ಹೇಳ್ಬಿಟ್ಟು, ಸೊ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಅದಾದ ನಂತರ ನೀವೇನು ನೋಡಬೇಕು, ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲೆಲ್ಲ ಡೀಟೇಲ್ಸ್ ಹಾಕಿದ್ದೀವಿ ಇವಾಗ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಕೊನೆಯದಾಗಿ ರಿಲೇಷನ್ಶಿಪ್ ವಿತ್ ಬೆನಿಫಿಷರಿ. ಸೊ ಇಲ್ಲಿ ಅಪ್ಲೈ ಮಾಡ್ತಾ ಇರೋರು ತಂದೆಯವರ, ತಾಯಿಯವರ, ಅಥವಾ ನೀವು ಏನಾಗಬೇಕು ಅವ್ರ ಸಂಬಂಧ ಏನಿದೆ ಅಂತ ನೋಡ್ಕೊಂಬಿಟ್ಟು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ತಾಯಿ ಯಾರಾದರೂ ಅಪ್ಲೈ ಮಾಡ್ತಾ ಇದ್ದರೆ ತಾಯಿ ಅಂತ ಹಾಕಿ, ತಂದೆ ಅಂದರೆ ತಂದೆ ಅಂತ ಹಾಕಿಬಿಟ್ಟು ನಂತರ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಒಂದು ಆಪ್ಷನ್ ಫಿಲಪ್ ಮಾಡಿ ಕ್ರಿಯೇಟ್ ಅಕೌಂಟ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವಾಗ ಇಲ್ಲಿ ಕ್ರಿಯೇಟ್ ಅಕೌಂಟ್ನ ನಾವು ಕ್ಲಿಕ್ ಮಾಡ್ತೀವಿ, ಸೊ ನಾವು ನೆಕ್ಸ್ಟ್ ಪೇಜಿಗೆ ಆಟೋಮೆಟಿಕ್ಲಿ ಹೋಗ್ತೀವಿ. ಸೊ ಇಲ್ಲಿ ಸೆಲ್ಫ್ ಅಂತ ಹಾಕಿದ್ದೀನಿ, ಬಟ್ ಅದನ್ನು ನೋಡ್ಕೊಂಬಿಟ್ಟು ನೀವು ಇಲ್ಲಿ ಹಾಕಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬಂದಿರುತ್ತೆ. ಈ ಒಂದು OTPನ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ, 15 ನಿಮಿಷದ ಒಳಗಡೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಈ ಒಂದು OTPನ ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ.
ಆ್ಯಂಡ್ ಅದಾದ ನಂತರ ಇಲ್ಲೊಂದು ಕ್ಯಾಪ್ಚಾ ಕೂಡ ಇದೆ. ಈ ಕ್ಯಾಪ್ಚಾ ಕೂಡ ನೀವು ಇಲ್ಲಿ ಫಿಲಪ್ ಮಾಡಿ ನಂತರ ವ್ಯಾಲಿಡೇಟ್ ಅಂತ ಇದೆ ನೋಡಿ, ಆ ಟೈಮಿಂಗ್ ನೋಡ್ತಾ ನಂತರ ನೀವು ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಬೇಡಿ, ಆದಷ್ಟು ಬೇಗನೆ ಫಿಲಪ್ ಮಾಡಿ. ಬಂದಿರೋಂಥ OTP ನಾವಿಲ್ಲಿ ಫಿಲಪ್ ಮಾಡೋಣ. ಸೊ ಇವಾಗ OTP ನಂಬರ್ನ ಹಾಕಿ ಆದಮೇಲೆ ಕೆಳಗಡೆ ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾನ ಕೂಡ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಟೈಪ್ ಮಾಡಿ ಆದಮೇಲೆ ವ್ಯಾಲಿಡೇಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವಾಗ ಫಸ್ಟಿಗೆ ನಾವು OTP ಹಾಕೋಣ. OTP ಹಾಕಿ ಆದಮೇಲೆ ವೆರಿಫೈ, ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಒಂದು 3ರಿಂದ 4 ಒಂದು ಆಲ್ಫಾಬೆಟ್ಟು ಮತ್ತು ಇಲ್ಲಿ ಕೆಲವೊಂದು ನಂಬರ್ಸ್ಗಳದ್ದು ಕೂಡಿದಂಥ ಕ್ಯಾಪ್ಚಾ ಇದೆ. ಸೊ ಕ್ಯಾಪ್ಚಾ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಟೈಪ್ ಮಾಡಿ ಆದಮೇಲೆ ಇಲ್ಲಿ ನಾವೇನು ಮಾಡಬೇಕು, ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ತುಂಬಾ ಟೈಮ್ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಿ ಕೆಳಗಡೆ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆನೇ ನೀವು ಇಲ್ಲಿ ನೋಡ್ಕೊಂಬಿಟ್ಟು ಮಾಡಿಬಿಡಿ. ಅದಾದ ನಂತರ ಇಲ್ಲಿ ನೋಡಿ ವ್ಯಾಲಿಡೇಟ್ ಮೇಲೆ ನಾವು ಕ್ಲಿಕ್ ಮಾಡಿದ ಮೇಲೆ ಸೊ ನೆಕ್ಸ್ಟು ನಾವು ಈ ಪೇಜಿಗೆ ಬರ್ತೀವಿ. ನಂತರ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ, ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೇನ್ ಅಂತ ಹೇಳಿ ಬರ್ತದೆ. ಸೊ ಇದೇ ರೀತಿಯೇ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಕೂಡ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ವೆರಿಫೈನ ಮತ್ತೊಂದು ಸಾರಿ ಮಾಡ್ಕೋಬೇಕಾಗುತ್ತೆ. ಓಕೆ, ಯಾವ ಮೊಬೈಲ್ ನಂಬರ್ ನಾವು ಮೊದಲು ಕೊಟ್ಟಿದ್ವಿ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ನಂತರ ವೆರಿಫೈಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೂಡ ನೀವು ತಕ್ಷಣ ಮೊಬೈಲ್ ನಂಬರ್ ಹಾಕಕ್ಕೆ ಹೋಗಬೇಡ್ರಿ. ಇಲ್ಲಿ ಕೂಡ ಒಂದು 5 ನಿಮಿಷ ಮೊಬೈಲ್ ನಂಬರ್ ಹಾಕಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. ತಕ್ಷಣ ಏನಾದರೂ ನಾವು ಮೊಬೈಲ್ ನಂಬರ್ ಹಾಕಿದ್ವಿ ತಕ್ಷಣ ನಾವಿಲ್ಲಿ ವೆರಿಫೈ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಮೇಲ್ಗಡೆ ನೋಡ್ತಾರೆ ಪ್ಲೀಸ್ ಟ್ರೈ ಆಫ್ಟರ್ 5 ಮಿನಿಟ್ಸ್ ಅಂತ ಕೊಟ್ಟಿದೆ. ಸೊ ಹೀಗಾಗಿ ಇದೇ ರೀತಿಯೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ನಾವು ಮೊಬೈಲ್ ನಂಬರ್ ಹಾಕಿ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅದಾದ ನಂತರ ಇಲ್ಲಿ ನೀವು ವೆರಿಫೈ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಾವು ಯಾವಾಗ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಸೊ ಇಲ್ಲಿ ವೆರಿಫೈ ಮಾಡಿ ಆದಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಿ ಇವಾಗ ನಾವಿಲ್ಲಿ OTP ಹಾಕ್ತಾ ಇದ್ದೀವಿ. ಇಲ್ಲಿ ಮತ್ತೊಂದು ಸರಿ ನಿಮಗೆ ಮತ್ತೊಂದು ಏನು ಎಂಟರ್ ಪಾಸ್ವರ್ಡ್ ಟು ವೆರಿಫೈ ಯುವರ್ ಅಕೌಂಟ್ ಅಂತ ಮತ್ತೊಂದು OTP ಬರುತ್ತೆ, ನಂತರ ಮತ್ತೊಂದು ಕ್ಯಾಪ್ಚಾ ಬರುತ್ತೆ. ಈ ಎರಡೂ ಕೂಡ ಮತ್ತೆ ನಾವು ಅದೇ ರೀತಿಯೇ ಫಿಲಪ್ ಮಾಡಬೇಕು, ಯಾವ ರೀತಿ ಮೊದಲು ಫಿಲಪ್ ಮಾಡಿದ್ವಿ. ಕೆಳಗಡೆ ಟೈಮಿಂಗ್ ಕೊಟ್ಟಿದ್ದಾರೆ ನಿಮಗೆ 15 ನಿಮಿಷದಲ್ಲಿ. ಸೊ ನೋಡ್ಕೊಂಬಿಟ್ಟು ಇದನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲಿಗೆ ಮತ್ತೊಂದು ನಿಮಗೆ OTP ಬಂದಿರುತ್ತೆ, ಆ OTPನ ನೋಡ್ಕೊಂಬಿಟ್ಟು ಅದಾನಂತರ ಕೆಳಗಡೆ ಕ್ಯಾಪ್ಚಾಲಿ ನಂಬರ್ಸು ಮತ್ತು ಆಲ್ಫಾಬೆಟ್ಸ್ಗಳಿದೆ. ಸೊ ನೋಡ್ಕೊಂಬಿಟ್ಟು ಯಾವ ರೀತಿ ಇದೆಯೋ ಅದೇ ರೀತಿಯೇ ಒಂದು ಇಲ್ಲಿ ಟೈಪ್ ಮಾಡಿ, ಯಾವುದೇ ರೀತಿ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ರೀತಿ ತಪ್ಪು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ಸೇಮ್ ಯಾವ ರೀತಿ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ಅದೇ ರೀತಿನೇ ಹಾಕಿಬಿಟ್ಟು ನಂತರ ಇಲ್ಲಿ ವೆರಿಫೈ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವಾಗ ನಾವಿಲ್ಲಿ ಕ್ಲಿಕ್ ಮಾಡ್ತೀವಿ ನೆಕ್ಸ್ಟ್ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ, ನೋಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಯಾರ ಹೆಸರು ಮೇಲೆ ನಾವಿಲ್ಲಿ ಲಾಗಿನ್ ಮಾಡಿರ್ತೀವಿ ಅವ್ರ ಹೆಸರನ್ನು ಇಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡ್ಯಾಶ್ ಬೋರ್ಡ್ ಅಂತ ಇದು ಬಂದಾಗಿದೆ ಇವಾಗ. ಸೊ ಈ ಪೇಜಿಗೆ ನೀವು ಬರಬೇಕಾಗುತ್ತೆ. ಈ ಪೇಜಿಗೆ ಬಂದ ಆದಮೇಲೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಡಾಟಾ ಎಂಟ್ರಿ ಅಂತ ಇದೆ ನೋಡಿ. ಸೊ ಡಾಟಾ ಎಂಟ್ರಿ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇಲ್ಲಿ ಬೆನಿಫಿಷಿಯರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ನಿಮ್ಗೆ ಮತ್ತೊಂದು ಆಪ್ಷನ್ ಸಿಗ್ತಾ ಇದೆ, ಇದ್ರ ಮೇಲೆ ನಾವಿಲ್ಲಿ ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವಾಗ ನಾವಿಲ್ಲಿ ಕ್ಲಿಕ್ ಮಾಡ್ತೀವಿ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ತಾ ಇದ್ದೀರಾ. ಇಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ಪ್ರೊಫೈಲ್ ಅಂತ ಮೇಲ್ಗಡೆ ಹೆಡ್ಲೈನ್ ನೋಡೋದಕ್ಕೆ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ಬೆನಿಫಿಷಿಯರಿ ರಿಜಿಸ್ಟ್ರೇಷನ್ ಪರ್ಸ್ನಲ್ ಪ್ರೊಫೈಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಏನು ಮಾಡ್ಕೊಂಡು ಈ ಒಂದು ಫಾರ್ಮನ್ನು ತುಂಬಬೇಕಾಗುತ್ತೆ, ತುಂಬ ಕರೆಕ್ಟಾಗಿ ತುಂಬಬೇಕು, ಇಲ್ಲ ಅಂತಂದರೆ ಫಾರ್ಮು ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟಿಗೆ ನಾವು 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ, ಅದೇ ರೀತಿಯ ಫಾರ್ಮ್ ಫಿಲಪ್ ಮಾಡ್ತಾ ಹೋಗಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಎಲ್ಲಕ್ಕಿಂತ ಮೇಲ್ಗಡೆ ನೋಡಿ, ಇಲ್ಲಿ ನೋಡಿ ಒಂದು ನೋಡಿದರೆ ಫಸ್ಟ್ ಚೈಲ್ಡ್ ಅಥವಾ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಕೊಟ್ಟಿರುವಂಥದ್ದು ನೋಡ್ಕೊಂಬಿಟ್ಟು ಅದಕ್ಕೆ ಟಿಕ್ ಮಾಡಿ. ಫಸ್ಟಿಗೆ ಇಲ್ಲಿ ಈಸ್ ಬೆನಿಫಿಷಿಯರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, PSU ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಏನಂತ ಹಾಕಬೇಕು, ಎಸ್ ಅಂದರೆ ಎಸ್ ಅಂತ ಹಾಕಬೇಕು, ನೋ ಅಂದರೆ ನೋ ಅಂತ ಹಾಕಬೇಕು. ಓಕೆ, ಸೊ ಇಲ್ಲಿ ಏನಂತಂದರೆ ನೆಕ್ಸ್ಟ್ ಬರುವಂಥ ಮುಖ್ಯವಾದಂಥ ಕ್ವಶನ್ ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡು ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಏನಪ್ಪ ಹೀಗಂತಾರೆ ಅಂತಂದರೆ 1ನೇ ಮಗು ನಿಮ್ಮದು ಗಂಡು ಮಗು ಆಗಿರಬೇಕು, 2ನೇ ಮಗು ನಿಮ್ಮದು ಹೆಣ್ಣು ಮಗು ಆಗಿರಬೇಕು. ನಾನು ಮೊದಲು ಕೂಡ ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಸೊ ಆ ರೀತಿ ಇದ್ದಾಗ ಮಾತ್ರ ನೀವು ಅಪ್ಲೈ ಮಾಡ್ಬೋದು. 2 ಹೆಣ್ಮಕ್ಳಿದ್ದಾರಪ್ಪ ಅಂತಂದರೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ನಿಮ್ಮದು 1ನೇ ಮಗು ಒಂದು ಗಂಡಾಗಿರಬೇಕು, 2ನೇ ಮಗು ಹೆಣ್ಣಾಗಿರಬೇಕು, ಅಂಥವ್ರು ಮಾತ್ರ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಟಿಕ್ ಮಾಡ್ಬೋದು, ಅಥವಾ ಫಸ್ಟ್ ಚೈಲ್ಡ್ ಅಂತೂ ಕೂಡ ನೀವು ಇಲ್ಲಿ ನೋಡ್ಕೊಂಡು ಏನಿದೆಯೋ ಎಕ್ಸಾಕ್ಟ್ಲಿ ಅದನ್ನೇ ಫಿಲಪ್ ಮಾಡಿ. ಓಕೆ, ತಪ್ಪು ಮಾಹಿತಿನ ಫಿಲಪ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂತಂದರೆ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಏನಿದೆಯೋ ಅದನ್ನೇ ಹಾಕಿ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, 2ನೇ ಮಗು ನಿಮ್ಮದು ಹೆಣ್ಮಗು ಆಗಿದ್ದರೆ. ಓಕೆ, ಅಥವಾ ಇಲ್ಲಿ ಫಸ್ಟ್ ಚೈಲ್ಡ್ 1ನೇ ಚೈಲ್ಡಿಗೆ ನೀವು ಅಪ್ಲೈ ಮಾಡ್ತಾ ಇದ್ರು ಕೂಡ ಫಸ್ಟ್ ಚೈಲ್ಡ್ ಅಂತ ಹಾಕ್ಬೋದು. ಓಕೆ, ಫಸ್ಟ್ ಚೈಲ್ಡ್ ಅಂತೂ ಕೂಡ ಹಾಕ್ಬೋದು, ಅಂದರೆ ಹೆಣ್ಮಗು ಫಸ್ಟ್ ಹುಟ್ಟಿದೆ ಅಂತಂದ್ರೂ ಕೂಡ ಇಲ್ಲಿ ಹಾಕ್ಬೋದು, ಅಥವಾ ಸೆಕೆಂಡ್ ಗರ್ಲ್ ಚೈಲ್ಡ್ ಇದ್ದರೆ ನೋಡ್ಕೊಂಡು ಹಾಕಿ.
ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ಇವಾಗ ಹೋಗೋಣ. ಇಲ್ಲಿ ಇದಾಯ್ತಲ್ವ, ಕ್ಲಿಯರ್ ಆಯ್ತಲ್ವ? 2 ಹೆಣ್ಮಕ್ಳಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ನೋಡ್ಕೊಂಡ್ಬಿಟ್ಟು ಇದನ್ನು ಫಿಲಪ್ ಮಾಡಿ. ಓಕೆ, ಸೊ ಇಲ್ಲಿ ಫಸ್ಟ್ ಚೈಲ್ಡು ಅಥವಾ ಸೆಕೆಂಡ್ ಗರ್ಲ್ ಚೈಲ್ಡು ಅಂತ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಇದೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ನಾನಿಲ್ಲಿ ಫಸ್ಟ್ ಚೈಲ್ಡ್ ಅಂತ ಟಿಕ್ ಮಾಡ್ತೀನಿ. ಸೆಕೆಂಡ್ ನೋಡ್ತಾ ಇರ್ಬೋದು ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್, ಎಷ್ಟು ಮಕ್ಕಳಿದ್ದಾರೆ ಅಂತ. ಇಲ್ಲಿ 2 ಮಕ್ಕಳಿರಬೇಕು, ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ, 1ನೇ ಮಗು ಇದ್ದು 2ನೇ ಮಗು ನಾವೇನಾದರೂ ಪ್ರೆಗ್ನೆಂಟ್ ಇದ್ದೀವಪ್ಪ, ಇನ್ನೇನು ಡೆಲಿವರಿ ಆಗಿಲ್ಲ ಅಂತಂದರೆ 1ನೇ ಮಗು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ 2 ಮಕ್ಕಳಿದ್ದಾರೆ, ಡೆಲಿವರಿ ಆಗಿದೆ, ಆಪ್ರೇಷನ್ ಆಗಿದೆ ಅಂತಂದರೆ 2 ಬೇಬಿ ಅಂತ ಹೇಳ್ಬಿಟ್ಟು. ಓಕೆ, ನಂಬರ್ ಆಫ್ ಚಿಲ್ಡ್ರನ್ 2 ಅಂತ ಹಾಕಬೇಕಾಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಇಲ್ಲಿ ಕೇಳಿರೋಂಥ ಕ್ವಶನ್ ನೋಡಿ, ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ 1, 2 ಅಂತ ನೋಡ್ಕೊಂಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಪ್ರೆಗ್ನೆಂಟ್ ಇರೋದನ್ನ ಕೌಂಟ್ ಮಾಡ್ಕೋಬೇಡಿ, ಡೆಲಿವರಿ ಆಗಿರುವಂಥ ಮಕ್ಕಳನ್ನ ನೀವಿಲ್ಲಿ ಕೌಂಟ್ ಮಾಡಬಹುದು. ಓಕೆ, ಸೊ ಇಲ್ಲಿ 1 ಇದ್ರೆ 1 ಅಂತ ಹಾಕಿ, 2 ಇದ್ರೆ 2 ಅಂತ ಹಾಕಿ. ಸೊ ನೋಡ್ಕೊಂಬಿಟ್ಟು ಇಲ್ಲಿ ಟಿಕ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಇಲ್ಲಿ ನೋಡ್ತಾ ಇದ್ದರೆ 2 ಇದ್ರೆ 2 ಅಂತ ಹಾಕಬೇಕು, 1 ಅಂದರೆ 1 ಅಂತ ಹಾಕಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇವಾಗ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಒಂದು ಟಿಕ್ ಮಾಡೋದಿದೆ. ಇಲ್ಲಿ ಮೇನ್ ಅಂತಂದರೆ ಇದಕ್ಕೆ ಈ ಒಂದು ಯೋಜನೆಯ ಅಡಿಯಲ್ಲಿ ಡಿಕ್ಲರೇಷನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ನೀವು ಒಂದು ಟಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಯಾರ ಹೆಸರಲ್ಲಿ ನೀವು ಇದನ್ನು ಆಧಾರ್ ಕಾರ್ಡನ್ನು ಏನು ಮೆನ್ಷನ್ ಮಾಡ್ತಾ ಇದ್ರಿ ಅವ್ರ ಹೆಸರು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಆಧಾರ್ ನಂಬರ್ ಕೂಡ ಹಾಕಬೇಕಾಗುತ್ತೆ. ಅದಾದ ನಂತರ ಡೇಟ್ ಆಫ್ ಬರ್ತು ಮತ್ತು ಏಜ್ ಕೂಡ ಹಾಕಬೇಕಾಗುತ್ತೆ. ನಂತರ ಕ್ಯಾಟಗರಿ ಕೇಳ್ತಾ ಇರುವಂಥದ್ದು, ಕ್ಯಾಟಗರಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಮೊಬೈಲ್ ಆಲ್ರೆಡಿ ಇಲ್ಲಿ ಶೋ ಮಾಡ್ತಾನೆ ಇರುತ್ತೆ, ಆಲ್ರೆಡಿ ಏನು ಹಾಕಿರೋಂಥ ಮೊಬೈಲ್ ನಂಬರ್ ಇರುತ್ತೆ. ಆ್ಯಂಡ್ ಇದು ಹಾಕಿ ಆದಮೇಲೆ ನೆಕ್ಸ್ಟ್ ಮತ್ತೆ ನೋಡಿ ಕೆಳಗಡೆ ಇನ್ನೂ ಸುಮಾರು ಆಪ್ಷನ್ಸ್ಗಳಿದೆ. ಇಲ್ಲಿ ಮೊಬೈಲ್ ನಂಬರ್ ಆಫ್ ಬೀಯಿಂಗ್ ಟು ಅಂತ ಕೆಳಗಡೆ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಇದು ಒಂದು ಮೊಬೈಲ್ ನಂಬರ್ ಇದೆಯಲ್ವ, ಯಾರ್ದು ಅಂತ ಕೇಳ್ತಾ ಇರುವಂಥದ್ದು. ಸೊ ನೋಡ್ಕೊಂಡ್ಬಿಟ್ಟು ಇದನ್ನು ಟಿಕ್ ಮಾಡಿ. ಸೊ ಇಲ್ಲಿ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಆಪ್ಷನ್ನ ಟಿಕ್ ಮಾಡಬೇಕಾಗುತ್ತೆ, ಏನಿದ್ದೀವಿ ಅಂತ ಹೇಳ್ಬಿಟ್ಟು. ನಂತರ ಎಲಿಜಿಬಿಲಿಟಿ ಪ್ರೂಫ್ ಕೇಳ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ನಿಮಗೆ ಶೋ ಮಾಡ್ತಾ ಇದ್ದಾರೆ. ಸುಮಾರು ಜನ ಹಳೆ ವಿಡಿಯೋದಲ್ಲಿ ಹೇಳ್ತಾ ಇದ್ರಿ SC ST ಅವರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ. ಹಾಗೇನಿಲ್ಲ, ಇಲ್ಲಿ ನೋಡ್ತಾ ಇದ್ದೀರಿ ಸುಮಾರು ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಕೂಡ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಸೊ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ನಾರ್ಮಲಿ ಇಲ್ಲಿ ವುಮೆನ್ ಹೋಲ್ಡರ್ ಆಫ್ BPL ರೇಷನ್ ಕಾರ್ಡ್ ಅಂತ ನಾವಿಲ್ಲಿ ಆಪ್ಷನ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮ್ಮದು ಏನಾದರೂ ಇಲ್ಲಿ ಬೇರೆ ಇನ್ನಿತರ ಯಾವುದೇ ಒಂದು ದಾಖಲೆ ಇದೆ, SC ST ಒಂದು ಸರ್ಟಿಫಿಕೇಷನ್ ಇದ್ರೂ ಕೂಡ ಪರವಾಗಿಲ್ಲ, ಅಥವಾ ಇನ್ನೂ ಸುಮಾರು ಥರದ ಇಲ್ಲಿ ನಿಮಗೆ ಒಂದು ನೋಡೋದಕ್ಕೆ ಆಪ್ಷನ್ಗಳು ಸಿಗ್ತಾ ಇದೆ. ಈ ಆಪ್ಷನಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕೂಡ ಡಾಕ್ಯುಮೆಂಟ್ ಇದ್ದರೂ ಕೂಡ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಎಲ್ಲ ಡಾಕ್ಯುಮೆಂಟ್ ಇರಬೇಕಂತೂ ಇಲ್ಲ. ಸೊ ಒಂದು ಡಾಕ್ಯುಮೆಂಟ್ ಇದ್ದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆನಾ? ಅದಾದ ನಂತರ ಐಡೆಂಟಿಫೈ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ನಾವು ರೇಷನ್ ಕಾರ್ಡ್ ಕೊಟ್ಟರೆ ರೇಷನ್ ಕಾರ್ಡದು ಐಡೆಂಟಿಫೈ ನಂಬರ್ ಹಾಕಬೇಕು. ಅದೇ ರೀತಿ ಬೇರೆ ಕಾರ್ಡ್ಗಳನ್ನ ಕೊಟ್ಟರೆ ಇದನ್ನು ಐಡೆಂಟಿಫೈ ನಂಬರ್ ಹಾಕ್ಬಿಟ್ಟು ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಹೇಳ್ಬಿಟ್ಟು ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಅದಾದ ನಂತರ MCP ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ರಿ MCP ಕಾರ್ಡ್ ನಂಬರ್ನ ರಿಜಿಸ್ಟ್ರೇಷನ್ ಮಾಡಿರ್ತೀವಿ, ಅದ್ರ ಕಾರ್ಡ್ ನಂಬರ್ನ ಇಲ್ಲಿ ಕೇಳ್ತಾ ಇರುವಂಥದ್ದು. ಏನಪ್ಪ ಇದು MCP ಕಾರ್ಡ್ ಅಂತಂದರೆ ನಿಮಗೆ ತಾಯಿ ಕಾರ್ಡ್ ಅಂತ ಕೊಡ್ತಾರೆ. ಈ ಕಾರ್ಡ್ ನೀವು ಮೊದಲೇ ಮಾಡಿಸಿರ್ಬೇಕಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹತ್ತಿರದಲ್ಲಿರುವಂಥ ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಒಂದು MCP ಕಾರ್ಡ್ ಅಂತ ಮಾಡಿಕೊಡ್ತಾರೆ. ನೀವು ಯಾವಾಗ ಪ್ರೆಗ್ನೆಂಟ್ ಇರ್ತೀರಿ ಆ ಕಾರ್ಡಲ್ಲಿ ಡೀಟೇಲ್ಸ್ಗಳು ನೀವು ಫಿಲಪ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ಚೆಕಪ್. ಓಕೆ, NSC ಡೇಟ್ ಹಾಕಬೇಕಾಗುತ್ತೆ, ಡೇಟ್ ಆಫ್ ಚಿಲ್ಡ್ರನ್ ಬರ್ತ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಇದ್ರದ್ದು ಕಂಪ್ಲೀಟ್ ಡೀಟೇಲ್ ಆ ಕಾರ್ಡಲ್ಲಿ ಇರುತ್ತೆ. ಆ ಕಾರ್ಡಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಈ ಸಂಪೂರ್ಣ ಮಾಹಿತಿ ನಿಮ್ಮ ಒಂದು ಕಾರ್ಡಲ್ಲೇ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ಕಂಪ್ಲೀಟ್ ನೀವು ಯಾವಾಗ ಫಿಲಪ್ ಮಾಡ್ತೀರಿ. ಅದಾದ ನಂತರ ಇವಾಗ ನೆಕ್ಸ್ಟ್ ನಾವು ಆಪ್ಷನ್ಗೆ ಹೋಗೋಣ. ನಂಬರ್ ಆಫ್ ಚಿಲ್ಡ್ರನ್ ಆನ್ ಬೋರ್ನ್ ದಿಸ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು. ಓಕೆ, ಡೀಟೇಲ್ಸ್ ಎಲ್ಲ ಗೊತ್ತಾಯ್ತಲ್ವಾ? ಸೊ ಈ ಒಂದು ಡೀಟೇಲ್ಸ್ಗಳನ್ನ ನೀವೆಲ್ಲ ಫಿಲಪ್ ಮಾಡಬೇಕು ತಾಯಿ ಕಾರ್ಡ್ ನೋಡಿಕೊಂಡು. ನಂತರ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ, ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ದಿಸ್ ಪ್ರೆಗ್ನೆನ್ಸಿ ಅಂತ ಸೊ ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕು. 2ನೇ ಮಗು ಅಂದರೆ 2ನೇ ಮಗು ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಮಗು ಎಲ್ಲಿ ಹುಟ್ಟಿದೆ ಅಂದರೆ ಇದು ಪ್ರೈವೇಟ್ ಒಂದು ಹಾಸ್ಪಿಟ್ಲಲ್ಲಿ ಹುಟ್ಟುತ್ತಾ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿದೆ ಅಂತ ನೋಡ್ಕೊಂಬಿಟ್ಟು ಇಲ್ಲಿ ಆಪ್ಷನ್ನ ಟಿಕ್ ಮಾಡಬೇಕು. ಇಲ್ಲಿ ನೀವು ಯಾವೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲೇ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ, ಅಥವಾ ಪ್ರೈವೇಟ್ ಅಂದರೆ ಪ್ರೈವೇಟ್ ಅಂತ ನೋಡ್ಕೊಂಬಿಟ್ಟು ಸರಿಯಾಗಿ ಇಲ್ಲಿ ಟಿಕ್ ಮಾಡಿ. ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದರೆ ನಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಿಲ್ಡ್ರನ್ ಬರ್ತ್ ಅಂತ ಹೇಳ್ಬಿಟ್ಟು ಚೈಲ್ಡ್ ಬರ್ತ್ ಅಂತ ಎಲ್ಲಿ ಹುಟ್ಟಿದೆ ಆ್ಯಕ್ಚುಲಿ ಅಂತ ಆ ಒಂದು ಇನ್ಸ್ಟಿಟ್ಯೂಷನ್ ಏನಿರುತ್ತಲ್ವ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲೇ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದರೆ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್ ಅಂತ. ನಂತರ ಇಲ್ಲಿ ನೀವು ಇನ್ಸ್ಟಿಟ್ಯೂಟದ್ದು ಏನು ಹೆಸರಿದೆಯೋ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ ಜೆಂಡರ್ ಚೈಲ್ಡ್ 1ನೇ ಮಗು ಗಂಡ ಹೆಣ್ಣು ಅಂತ ಕೇಳ್ತಾ ಇರುವಂಥದ್ದು. ಸೊ ಗಂಡಿದ್ರೆ ಗಂಡ ಅಂತ ಟಿಕ್ ಮಾಡಿ, ಹೆಣ್ಣಂದ್ರೆ ಹೆಣ್ಣಂತ ಹಾಕಿ. 2ನೇದು ಕೂಡ ಚೈಲ್ಡು ಗಂಡ ಅಥವಾ ಹೆಣ್ಣು ಅಂತ ಕೇಳ್ತಾ ಇರುವಂಥದ್ದು ನೋಡ್ಕೊಂಬಿಟ್ಟಿದ್ರೆ ನೀವು ಟಿಕ್ ಮಾಡಬೇಕಾಗುತ್ತೆ.
ಎಕ್ಸಾಕ್ಟ್ಲಿ ಏನಿದೆ ನೋಡ್ಕೊಂಬಿಟ್ಟು ಟಿಕ್ ಮಾಡಿದ್ಮೇಲೆ ಅದಾದ ನಂತರ ಕೆಳಗಡೆ ನಿಮಗೊಂದು ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾ ಇರುವಂಥದ್ದು. ನೀವು ಇವಾಗ ಸಿಟಿಯಲ್ಲಿದ್ದೀರಿ, ಹಳ್ಳಿಯಲ್ಲಿದ್ದೀರಿ ಅಥವಾ ಯಾವುದೆಲ್ಲ ಪರವಾಗಿಲ್ಲ, ಬಟ್ ಟೆಂಪ್ರರಿ ಅಡ್ರೆಸ್ನ ಇಲ್ಲಿ ಕೊಡೋಕ್ಕೆ ಹೋಗಬೇಡಿ. ಪರ್ಮನೆಂಟ್ ಅಡ್ರೆಸ್ಸು ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಇರುತ್ತೆ. ಏನು ಪರ್ಮನೆಂಟ್ ನಿಮ್ದು ಅಡ್ರೆಸ್ ಇರುತ್ತೆ ಅದನ್ನೇ ಹಾಕಬೇಕು. ರೂರಲ್ಲು ಅಥವಾ ಅರ್ಬನ್ನು ಓಕೆ ನೋಡ್ಕೊಂಬಿಟ್ಟು ಟಿಕ್ ಮಾಡಿ. ಆ್ಯಂಡ್ ಅದರಲ್ಲೂ ಕೂಡ ಸ್ಟೇಟು, ಬ್ಲಾಕು, ಪಿನ್ ಕೋಡು ಮತ್ತು ಡಿಸ್ಟಿಕ್ಕು, ಅಡ್ರೆಸ್ಸು ಓಕೆ ಆ್ಯಂಡ್ ವಿಲೇಜ್ ಕೂಡ ನೀವು ಇಲ್ಲಿ ಹಾಕಬೇಕು, ಯಾವ ಹಳ್ಳಿಯಿಂದ ಹಾಕ್ತಾ ಇದ್ದೀರಿ ಅಂತ. ನಂತರ ಅಸೈನ್ ಅಂಗನವಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಿ. ಅಂಗನವಾಡಿಯಲ್ಲಿ ನಿಮಗೆ MCP ಕಾರ್ಡನ್ನು ಯಾರು ನಿಮ್ಗೆ ಕೊಟ್ಟಿರ್ತಾರೆ ಆ ಒಂದು ಅಂಗನವಾಡಿ ಕೇಂದ್ರವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ನಿಮ್ಮದು MCP ಕಾರ್ಡ್ ಏನಿರುತ್ತೆ ಅಲ್ವಾ, ತಾಯಿಯಂದ್ರ ಕಾರ್ಡ್ ಇರುತ್ತೆ, ಅದರಲ್ಲಿ ಮೆನ್ಷನ್ ಇರುತ್ತೆ. ನೋಡ್ಕೊಂಡ್ಬಿಟ್ಟು ಅಂಗನವಾಡಿ ಕೇಂದ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇವೆಲ್ಲ ಮಾಹಿತಿ ನೀವು ಇಲ್ಲಿ ನೀಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿನ ನೀವು ಎಲ್ಲ ನೀಡಿಬಿಟ್ಟು ನಂತರ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದಮೇಲೆ ನಂತರ ನೀವೇನು ಮಾಡೋಕ್ಕೂ ಹತ್ತಿರದಲ್ಲಿರುವಂಥ ಸರ್ಕಾರಿ ಹಾಸ್ಪಿಟಲು ಅಥವಾ ಅಂಗನವಾಡಿ ಆಶಾ ಕಾರ್ಯಕರ್ತರು ಇರ್ತಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಜೆರಾಕ್ಸು, ಈ ಒಂದು ಪ್ರತಿನ ಒಂದು ಜೆರಾಕ್ಸ್ ಕೊಡಿ, ಫಾರ್ಮ್ ಅರ್ಜಿ ಹಾಕಿರುವಂಥದ್ದು, ಪ್ಲಸ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ಕೂಡ ಅಲ್ಲಿ ಡೀಟೇಲ್ಸ್ಗಳನ್ನ ಒಂದು ಜೆರಾಕ್ಸ್ ಕಾಪಿ ಕೊಡಿ. ಆ್ಯಂಡ್ ಅವ್ರ ಹತ್ರ ಇಲ್ಲಿ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಳಿ, ಅವರು ವೆರಿಫೈ ಮಾಡ್ತಾರೆ. ಸೊ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯಾ, ಮತ್ತು KYC ಎಲ್ಲ ಕರೆಕ್ಟಾಗಿದೆಯಾ ಅಥವಾ ಇಲ್ಲಾಂದ್ರೂ ಕೂಡ ಅವ್ರು ಮಾಡಿಕೊಡ್ತಾರೆ ಏನಾದರೂ ತಪ್ಪಿದ್ರೆ. ನಂತರ ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿರ್ತೀರಿ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ನೋಡ್ಕೊಂಡ್ಬಿಟ್ಟು ಅವ್ರು ಅಟ್ಯಾಚ್ ಮಾಡಿ ಒಂದು ಕಂಪ್ಲೀಟ್ ಒಂದು ವೆರಿಫೈ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಸೊ ನಂತರ ನಿಮಗೆ ಬರುವಂಥ 30 ದಿನಗಳ ಒಳಗಡೆ ನಿಮಗೆ ಒಂದು 11,000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಸೇರುತ್ತೆ. ಏನಾದರೂ ಅರ್ಜಿಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗ್ಬೋದು. ಹೀಗಾಗಿ ನೋಡ್ಕೊಂಬಿಟ್ಟು ಫಿಲಪ್ ಮಾಡಿ. ಇನ್ ಕೇಸ್ ಏನಾದರೂ ಅವರು ಆಶಾ ಅಂಗನವಾಡಿಯವರು ನಿಮ್ಗೆ ಏನಾದರೂ ಕೋಆಪ್ರೇಟ್ ಮಾಡ್ತಾ ಇಲ್ಲ, ನಮ್ಗೆ ಯಾರು ಕೋಆಪ್ರೇಟ್ ಮಾಡ್ತಾ ಇಲ್ಲ ಅಂದರೆ ನೀವು ಯಾರನ್ನ ಸಂಬಂಧಿಸಬೇಕು ಅಥವಾ ಎಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಒಂದು ವಿಡಿಯೋ ಮಾಡ್ತೀನಿ. ಸೊ ನೇರವಾಗಿ ನೀವು ಇನ್ನೂ ಒಂದು ಯಾರಾದರೂ ನಿಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಕೊಡದೆ ಹೋದರೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದನ್ನು ಒಂದು ಹ್ಯಾಂಡಲ್ ಮಾಡ್ಬೋದು, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬಿಟ್ಟು ನೀವು ನಿಮ್ಮ ಮನೆಯಿಂದಲೇ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಜೆರಾಕ್ಸ್ ಪ್ರತಿನ ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದೀನಿ. ಇನ್ ಕೇಸ್ ಏನಾದರೂ ತೊಂದರೆ ಬಂದರೆ ಕಾಮೆಂಟ್ ಮಾಡಿ. ಓಕೆ ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೊಂದು ಇವತ್ತಿನ ಒಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.